ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನಿರ್ತಕ್ಕಂಥದ್ದು ಬನಶಂಕರಿ 6th ಸ್ಟೇಜು 4th H ಬ್ಲಾಕಲ್ಲಿ 20/30 BDA, ಅದುವೇ ಲಿಫ್ಟ್ ಇರುವಂಥ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಎಕ್ಸಾಕ್ಟಾಗಿ ನೋಡ್ತಾ ಇರ್ಬೋದು, ಕಾರ್ನರಿಂದ 3ನೇ ಬಿಲ್ಡಿಂಗ್ ಆಗಿದ್ದು. ಇದು 20/30 ನಾರ್ತ್ ಫೇಸಿಂಗ್ ಮೇನ್ ಗೇಟ್ ಆಗಿದ್ದು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇರುವಂಥ ಟ್ರಿಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಈ ಮನೆಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಬಾಲ್ಕನಿ ಆಗಿರ್ಬೋದು, ಪೇಂಟ್ ಸ್ಟ್ರೆಚರ್ ಆಗಿರ್ಬೋದು, ವಾಲ್ ಕ್ಲಾಡಿಂಗು ಎಷ್ಟು ಅದ್ಭುತವಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನಿಂದ ವಾಲ್ ಕ್ಲಾಡಿಂಗ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಫ್ರಂಟಲ್ಲಿ ನೋಡೋದಾಯಿತು ಅಂದರೆ ಮನೆಯ ಮುಂಭಾಗ 25 ಫೀಟು ಟಾರ್ ರಸ್ತೆ ಇದಾಗಿರುತ್ತೆ. ಎರಡು ಕಡೆ ತೋರಿಸ್ತೀನಿ ನೋಡಿ. ಇದು ಟಾರ್ ರಸ್ತೆ ಇದಾಗಿದ್ದು. ಮತ್ತೊಮ್ಮೆ ಮನೆಯ ಫ್ರಂಟ್ ಎಲಿವೇಶನ್ ನಾನು ತೋರಿಸ್ತೀನಿ. ಇದು 3 BHK ಟ್ರಿಪ್ಲೆಕ್ಸ್ BDA ಮನೆ ಇದಾಗಿರುತ್ತೆ. ನೋಡ್ತಾ ಇದ್ದೀರಾ, MS ಇಂದ ಕಂಪ್ಲೀಟಾಗಿ 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ, ಹಾಗೂ ಒಂದು ವಾಕಬಲ್ ಗೇಟ್ ಕೊಟ್ಟಿದ್ದು. ನಿಮ್ಮ ಮನೆಯ ಕನಸಿನ ಹೆಸರನ್ನ ಬೇಕಾದ್ರೆ ನೀವಲ್ಲಿ ಹ್ಯಾಂಗ್ ಮಾಡ್ಕೋಬೋದು, ಆ ರೀತಿ ಮಾಡಿ ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ಯಾವ್ಯಾವ ರೀತಿ ಫೆಸಿಲಿಟೀಸ್ ಇದೆ, ಹೇಗೆಲ್ಲ ಇದೆ ಅಂತ ಹೋಗಿ ಒಂದು ಸಾರಿ ನೋಡ್ಕೊಂಡು ಬರೋಣ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಪಾರ್ಕಿಂಗ್ ಏರಿಯಾದಲ್ಲಿ ಆರಾಮಾಗಿ 2 ಕಾರ್ಗಳನ್ನ ಪಾರ್ಕ್ ಮಾಡಿಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಅಷ್ಟು ಸ್ಪೇಸಿಯಸ್ ಆಗಿದೆ. ಮತ್ತು ಎಂಟ್ರೆನ್ಸಲ್ಲೇ ನಿಮಗೆ ತನ್ನದೇ ಆದಂಥ ಸ್ವಂತ ಬೋರ್ ಇದ್ದು, ಇದು 1000 ಫೀಟ್ ಡೆಪ್ತ್ ಹೋಗಿದ್ದು 900 ಫೀಟ್ಗೆಲ್ಲ ನಿಮಗೆ ಮೋಟರ್ ಬಿಟ್ಟಿರ್ತಾರೆ. ಮತ್ತು ಸ್ವಂತ ಸಂಪ್ ಇದೆ, ಅದು ಕೂಡ 7000 ಲೀಟರ್ ಕೆಪಾಸಿಟಿ ಇದೆ. ಹಾಗೆ ನಿಮ್ಗೆ ಇಲ್ಲಿ ನೋಡೋದಾಯಿತು ಅಂದರೆ ನಿಮಗೆ ಕಾವೇರಿ ಪ್ರಾವಿಸನ್ನ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಟೈಲ್ಸ್ ಇಟ್ಟಿರೋದ್ರಿಂದ ನಿಮಗೆ ಮರೆಯಾಗಿದೆ. ಮತ್ತು ಮೀಟರ್ ಬೋರ್ಡು ಕೂಡ ಇದೆ. ಎಂಟ್ರಿ ಆದ ತಕ್ಷಣ ನಿಮಗೆ ರೈಟ್ ಸೈಡು ಲಿಫ್ಟನ್ನು ಪ್ರಾವಿಸನ್ ಮಾಡಿಕೊಟ್ಟಿದ್ದು. ತುಂಬ ವಾಸ್ತುಬದ್ಧವಾಗಿ ಮನೆನ ಮಾಡಿಕೊಟ್ಟಿರುವಂಥದ್ದು. ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ನಿಮಗೆ ಕಂಪ್ಲೀಟು ಇಂಚಿಂಚು ಮಾಹಿತಿನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ನಿಮಗೆ ಕೊನೆಯಲ್ಲಿ ಈ ಮನೆಯ ಪ್ರೈಸ್ನ ಮಾಹಿತಿ ಕೊಟ್ಟಿರ್ತೀನಿ. ಮತ್ತು ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಈ ಸೈಡು ಗ್ಯಾಸ್ ಪ್ರಾವಿಸನ್ನ ಮಾಡಿಕೊಂಡು ಅದ್ರ ಜೊತೆಗೆ ಸೇಫ್ಟಿನಲ್ಲಿ MSಗೆ ಸೇಫ್ಟಿ ಮಾಡಿ ಕೊಟ್ಟಿರ್ತಾರೆ. ಮತ್ತು ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದು ಕಾಮನ್ ಟಾಯ್ಲೆಟ್ ಆಗಿದ್ದು. ಪಾರ್ಕಿಂಗ್ ಏರಿಯಾದಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ಗೆ ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೂ ಲಿಫ್ಟು ಕೂಡ ವರ್ಕಿಂಗಲ್ಲಿರುತ್ತೆ. ಅದನ್ನು ನಾನು ನಿಮಗೆ ಲಾಸ್ಟ್ ಫ್ಲೋರಲ್ಲಿ ಲಿಫ್ಟಲ್ಲಿ ಹೋಗಿ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ಪಾರ್ಕಿಂಗ್ ಏರಿಯಾಯಿಂದ ಫಸ್ಟ್ ಫ್ಲೋರ್ಗೆ ಹೋಗೋಣ. ಯಾವ ರೀತಿ ಕಾಣಿಸುತ್ತೆ ಅಂತ, ಏನೇನಿದೆ ಅಂತ ತೋರಿಸ್ಕೊಳ್ತಾ ಹೋಗ್ತೀನಿ. ಪಾರ್ಕಿಂಗ್ ಏರಿಯಾಯಿಂದ ನಾವು ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ಡಿಸೈನ್ ಆಗಿ ಈ ರೀತಿ ಇದೆ. ತುಂಬ ಅಟ್ರಾಕ್ಟಿವ್ ಆಗಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಬಂದು. ನಿಮಗೆ ಸ್ಟೇರ್ ಕೇಸ್ ಅಂತ ಬಂದರೆ ನಿಮಗೆ ಫುಲ್ಲು ಗ್ರಾನೈಟಿಂದ ಮಾಡಿಕೊಟ್ಟಿರ್ತಾರೆ. ಮತ್ತು SS ಜಿಂದಾಲ್ ಜೊತೆ ರೈಲಿಂಗ್ಸ್ನ ಕೊಟ್ಟಿದ್ದು, ಹ್ಯಾಂಡ್ ಹೋಲ್ಡರ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಸೇಫ್ಟಿ ಇದೆ. ಹಾಗೆ ಸ್ಟೇರ್ ಕೇಸ್ ತುಂಬ ನಿಮಗೆ ವೈಡ್ ಆಗಿದ್ದು ಎಷ್ಟೇ ಭಾರವಾದಂಥ ವಸ್ತುಗಳನ್ನ ಈಸಿಲಿ ಕ್ಯಾರಿ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ, ಅಷ್ಟು ವೈಡ್ ಆಗಿದೆ. ಹಾಗೂ ನಿಮಗೆ ವಾಲ್ ಕ್ಲಾಡಿಂಗ್ ಅಂತ ಬಂದರೆ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿದೆ. ಇದು ಈ ರೀತಿ ಕಾಣಿಸುತ್ತೆ. ಇದು ಈ ಮನೆಯ ಮೇನ್ ಎಂಟ್ರೆನ್ಸ್ ಆಗಿದ್ದು, ಮೇನ್ ಡೋರು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಈ ಡೋರ್ ಬಂದು ಮತ್ತು ವಾಸ್ಕಾಲು ಎರಡು ಕೂಡ ಹುಣಸೂರು ಟೀಕು ಆಗಿದ್ದು ತುಂಬ ಚೆನ್ನಾಗಿದೆ. ಮತ್ತು ಥಿಕ್ನೆಸ್ಸು ಕೂಡ ತುಂಬ ದೊಡ್ಡದಾಗೆ ಇದೆ. ಅದನ್ನು ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ ನೋಡಿ. ಡೋರ್ ಎಷ್ಟು ಡಿಸೈನ್ ಆಗಿ ಯಾವ ರೀತಿ ಇದೆ ಅಂತ. ಇದು ಹುಣಸೂರು ಟೀಕ್ ಆಗಿರುತ್ತೆ. ಡೋರ್ ಓಪನ್ ಮಾಡಿ ಒಳಗಡೆ ಬಂದರೆ ನಿಮಗೆ ಡೋರ್ ಥಿಕ್ನ ತೋರಿಸ್ತೀನಿ ನೋಡಿ. 2 ಇಂಚ್ ಇರುವಂಥ ದೊಡ್ಡ ಡೋರ್ ಇದಾಗಿರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಡೋರ್ ಬಂದು ಹುಣಸೂರು ಟೀಕ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಡೋರು, ಟೀಕ್ ವುಡ್ಡು. ಓಕೆ, ನಾವು ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ
ವೆಂಟಿಲೇಷನ್ ಪರ್ಪಸ್ ಆಗಿ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದು, ಆಪೋಸಿಟೇ ನಿಮಗೆ ಲಿಫ್ಟ್ ಬಂದಿರುತ್ತೆ. ಈ ಲಿಫ್ಟು ಪ್ರತಿ ಫ್ಲೋರಲ್ಲೂ ಕೂಡ ಒಳಗಡೆನೇ ಬರುತ್ತೆ. ಯಾರಿಗೆಲ್ಲ ಸ್ಟೇರ್ ಕೇಸ್ ಹತ್ತಕ್ಕಾಗಲ್ಲ ಅಥವಾ ಏಜ್ಡ್ ಪರ್ಸನ್ ಇರ್ತಾರೋ ಅವ್ರು ಆರಾಮಾಗಿ ಲಿಫ್ಟಲ್ಲೇ ಬರ್ಬೋದು. ಆ ರೀತಿ ಇದೆ ನೋಡಿ. ಇದು ಇಂಟೀರಿಯರ್ಸ್ ಮಾಡಿಸಿದಾರಲ್ಲ, ಮಾರ್ವೆಲಸ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಇದು ಟಿ ವಿ ಯೂನಿಟ್ ಆಗಿದ್ದು ನಿಮಗೆ ಬ್ಯಾಕ್ಗ್ರೌಂಡು ಈ ರೀತಿ ಕೊಟ್ಟಿದ್ದಾರೆ. ವಿತ್ ಹೈ ಫಾಲ್ ಸೀಲಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ಒಂದು ವ್ಯೂ ನೋಡೋದಾದರೆ ಡೋರ್ ಪಕ್ಕದಲ್ಲಿ ಒಂದು ಟಿ ವಿ ಯೂನಿಟು ಮತ್ತು ಫಾಲ್ ಸೀಲಿಂಗು ಈ ರೀತಿ ಇದೆ. ಹಾಗೂ ಕಿಚನ್ಗೆ ಎಂಟ್ರಿ ಆಗಬೇಕಾದ್ರೆ ಆರ್ಚ್ ಈ ರೀತಿ ಮಾಡಿಕೊಟ್ಟಿದ್ದು, ಕಿಚನ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಕಿಚನ್ನ ಒಂದು ನೋಟ ಈ ರೀತಿ ಇರುತ್ತೆ. ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿಕೊಟ್ಟಿದ್ದು ಎಲ್ ಶೇಪಲ್ಲಿ ನಿಮಗೆ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ವಿತ್ತು ಇದು ಬಂದು ಸ್ಲ್ಯಾಬು ವಾಟರ್ ಪ್ರೂಫು ವಿತ್ ಫೈರ್ ಪ್ರೂಫ್ ಆಗಿರುತ್ತೆ. ಮತ್ತು ಫ್ಯೂಚರ್ ನೀವೇನೋ ಚಿಮ್ನಿ ಹಾಕಿಸ್ಕೊತೀವಿ ಅಂದರೂ ಚಿಮ್ನಿಗೂ ಕೂಡ ಸ್ಪೇಸ್ ಬಿಟ್ಟಿದ್ದಾರೆ. ಮೇಲೆ ಕಬೋರ್ಡು ಮತ್ತು ಪ್ಯಾಂಟ್ರಿ ಸಿಸ್ಟಮ್ ಕೂಡ ಇದೆ. ಇದು ಪ್ಯಾಂಟ್ರಿ ಸಿಸ್ಟಮ್ ಆಗಿದ್ದು, ಕೆಳಗಡೆನೂ ಕೂಡ ಕಬೋರ್ಡ್ ಇದೆ. ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಹಾಗೂ ಯುಟಿಲಿಟಿ ಡೋರು ಇದಾಗಿರುತ್ತೆ. ಡೋರ್ ಓಪನ್ ಮಾಡಿ ಹೊರಗಡೆ ಬಂದ ತಕ್ಷಣ ನಿಮಗಿಲ್ಲಿ ಸಿಂಕ್ ಪ್ರೊವೈಡ್ ಮಾಡಿಕೊಟ್ಟಿದ್ದು, ನಿಮಗೆಲ್ಲ ವರ್ಕಿಂಗ್ ಕಂಡೀಷನ್ ಇರುತ್ತೆ. ಹಾಗೂ ಸೇಫ್ಟಿ ಪರ್ಪಸ್ಗೆ ಗ್ರಿಲ್ನ ಮಾಡಿಕೊಟ್ಟಿದ್ದು. ಪಕ್ಕದಲ್ಲೇ ವಾಸ್ತು ಪ್ರಕಾರ ಸೌತ್ ಸೆಂಟ್ರಲ್ಲಿ ನಿಮಗೆ ಟಾಯ್ಲೆಟ್ ಬಂದಿರುತ್ತೆ. ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ. ವೆಸ್ಟರ್ನ್ ಕಮೋಡ್ನ ಫಿಟ್ಟಿಂಗ್ ಮಾಡಿರ್ತಾರೆ. ಹಾಗೂ ಕಿಚನ್ನಲ್ಲೂ ಕೂಡ ನಿಮಗೆ ಇಲ್ಲೊಂದು ಸಿಂಕ್ ಪ್ರೊವೈಡ್ ಮಾಡಿಕೊಟ್ಟಿದ್ದು. ಓಕೆ, ಸೊ ಇಲ್ಲಿ ನಿಮಗೆ ಫ್ರಿಜ್ ಪಾಯಿಂಟ್ನ ಮಾಡಿಕೊಟ್ಟಿದ್ದು. ಫ್ರಿಜ್ಜನ್ನು ಕೂಡ ಇಟ್ಕೋಬೋದು. ಸ್ಟೋರೇಜ್ ಕೂಡ ಜಾಸ್ತಿನೇ ಇದೆ. ಅದ್ರ ಪಕ್ಕದಲ್ಲಿ ನಿಮಗೆ ನೈಋತ್ಯ ಮೂಲೆಯಲ್ಲಿ ನಿಮಗೆ ದೇವ್ರ ಮನೆನ ಮಾಡಿಕೊಟ್ಟಿರ್ತಾರೆ. ಈ ದೇವ್ರ ಮನೆ ನೈಋತ್ಯ ಮೂಲೆಯಲ್ಲಿರುವಂಥದ್ದು. ಡೋರ್ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಫೈರ್ ಪ್ರೂಫಿಂಗು ವಿತ್ ವಾಟರ್ ಪ್ರೂಫಿಂಗ್ ಸ್ಲ್ಯಾಬ್ ಹಾಕಿದ್ದು. ಕೆಳಗಡೆ ಕಬೋರ್ಡ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಫಾಲ್ ಸೀಲಿಂಗ್ ಈ ರೀತಿ ಇದ್ದು, ಇದಿಷ್ಟು ಫಸ್ಟ್ ಫ್ಲೋರಲ್ಲಿದ್ದಂಥ ಮಾಹಿತಿ. ಇವಾಗ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ನಿಮಗೆ ಸೆನ್ಸರ್ ಲೈಟ್ ಕೊಟ್ಟಿದ್ದು, ಮತ್ತು ಹ್ಯಾಂಡ್ ಹೋಲ್ಡರ್ ಆಗಿ ನಿಮಗೆ ಟೀ ಕುಡ್ಡಿಂದನೇ ಮಾಡಿಕೊಟ್ಟಿರ್ತಾರೆ. ತುಂಬ ಅಫಿಷಿಯಲ್ ಆಗಿದೆ, ಚೆನ್ನಾಗಿದೆ. ಮತ್ತು ಇದು ಅಷ್ಟೇ ಸೆನ್ಸರ್ ಲೈಟ್ ಆಗಿರುತ್ತೆ. ನಿಮಗೆ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಲಿವಿಂಗ್ ಏರಿಯಾ ಈ ರೀತಿ ಇದ್ದು, ಇಲ್ಲೂ ಕೂಡ ಲಿಫ್ಟ್ ನೋಡಿ ಡೈರೆಕ್ಟಾಗಿ ಇಲ್ಲಿ ಬರುತ್ತೆ. ಮತ್ತು ಕೆಳಗಡೆಯಿಂದ ಹೈ ಫಾಲ್ ಸೀಲಿಂಗ್ ಏನು ನೋಡಿದ್ರಿ ಅದು ಹತ್ತಿರದಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಿಮಗೆ ಒಂದು ಬೆಡ್ರೂಮ್ ಕೊಟ್ಟಿರ್ತಾರೆ, ಒಂದು ಮಾಸ್ಟರ್ ಬೆಡ್ರೂಮ್ ಬಂದಿರುತ್ತೆ. ನಾನು ಅದನ್ನು ನೀಟಾಗಿ ತೋರಿಸ್ಕೊಡ್ತೀನಿ. ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಮಾಸ್ ಲುಕ್ ಈ ರೀತಿ ಬರುತ್ತೆ. ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ವಿತ್
ಡ್ರೆಸ್ಸಿಂಗ್ ಟೇಬಲ್ ಹಾಗೂ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ನೀಟಾಗಿ ಆ ರೀತಿ ಮಾಡಿಕೊಟ್ಟಿದ್ದು. ಮತ್ತು ವಾರ್ಡ್ರೋಬಲ್ಲೆಲ್ಲ ನಿಮಗೆ ಸ್ಟ್ರಿಪ್ ಲೈಟ್ ಮಾಡಿಕೊಟ್ಟಿದ್ದು, ಸೆನ್ಸರ್ ಲೈಟ್ ಆಗಿರುತ್ತೆ. ಮತ್ತು ಕಾಟ್ ಆಗಿರ್ಬೋದು, ಕಾಟ್ ಬ್ಯಾಕ್ ಸೈಡ್ ನಿಮಗೆ ಹೆಡ್ ಬೋರ್ಡು, ಬ್ಯಾಕ್ ಸೈಡ್ ಇರುವಂಥ ವೆಂಟಿಲೇಷನ್ನು ಎಷ್ಟು ಚೆಂದ ಇದೆ ನೋಡಿ. ಹಾಗೆ ಇದು ಡ್ರೆಸ್ಸಿಂಗ್ ಟೇಬಲ್ ಬ್ಯಾಕ್ ಸೈಡೇ ಮಿರರ್ ಕೊಟ್ಟಿದ್ದು, ಮೀನ್ಸ್ ಮಿರರ್ ಬ್ಯಾಕ್ ಸೈಡ್ ನಿಮಗೆ ಇದು ಮಿರರ್ ಆಗಿದ್ದು, ಮಿರರ್ ಬ್ಯಾಕ್ ಸೈಡ್ ನಿಮಗೆ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಮತ್ತು ಬೆಡ್ ಆಪೋಸಿಟ್ಟು ನಿಮಗೆ ಟಿ ವಿ ಯೂನಿಟ್ ಕೊಟ್ಟಿದ್ದು ನೈಸ್ ಲುಕ್ ಅಂತಲೇ ಹೇಳ್ಬೋದು. ಇಂಟೀರಿಯರ್ಸ್ ವರ್ಕ್ ಮಾತ್ರ ತುಂಬ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು. ನಿಮಗೆ ಫ್ಲೋರಿಂಗ್ ಅಂತ ಬಂದರೆ ತುಂಬ ಗ್ರಿಪ್ ಇರುವಂಥ ಫ್ಲೋರಿಂಗ್ ಕೊಟ್ಟಿದ್ದಾರೆ, ಸ್ಟೋನ್ದು. ಸೊ ನಿಮಗೆ ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಅನ್ನೋ ಥರ ಎರಡು ನೀಟಾಗಿದೆ. ಹಾಗೂ ಸಿಂಕು ಕೂಡ ಇದೆ. ಇಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲ, ಕಂಪ್ಲೀಟಾಗಿ ಮುಗಿದಿದೆ. ಇದು ಸೆಕೆಂಡ್ ಫ್ಲೋರಲ್ಲಿ ಇದ್ದಂಥ ಒಂದು ಮಾಸ್ಟರ್ ಬೆಡ್ರೂಮ್ ಆಗಿದ್ದು. ಇಲ್ಲಿ ಗಾಳಿ ಬೆಳಕು ಕೊರತೆ ಇಲ್ಲ ಅಂತ ಏನಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಈ ಮನೆ ನಾರ್ತ್ ಫೇಸಿಂಗಲ್ಲಾಗಿದ್ದು ರೋಡ್ ಫೇಸಿಂಗಲ್ಲೇ ನಿಮಗೆ ದೊಡ್ಡ ದೊಡ್ಡ ವಿಂಡೋಗಳು ಕೊಟ್ಟಿರ್ತಾರೆ. ಹಾಗಾಗಿ ಗಾಳಿ ಬೆಳಕಿಗೇನು ತೊಂದರೆ ಇಲ್ಲ. ಮತ್ತು ಒಂದು ಎಂಟ್ರಿ ಹಾಕ್ತಿದ್ದಂಗೆ ನಿಮಗೊಂದು ಚಿಕ್ಕದಾಗಿ ಚೊಕ್ಕದಾಗಿರುವಂಥ ಒಂದು ಬಾಲ್ಕನಿ ಕೂಡ ಇದೆ. ಇಫ್ ಇನ್ ಕೇಸ್ ನೀವು ಇಲ್ಲೇ ಇದ್ದೀರಾ ಅಂದರೆ ನೀವು ಇಲ್ಲಿಂದ ಯಾರು ಬರ್ತಿದ್ದಾರೆ ಹೋಗ್ತಿದ್ದಾರೆ ಯಾರಿದ್ದಾರೆ ಅಂತಲೂ ಕೂಡ ನೋಡ್ಬೋದು. ಆ ರೀತಿ ಮಾಡಿ ಕೊಟ್ಟಿರುವಂಥದ್ದು. ನೋಡಿದ್ರಲ್ಲ, ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ರೂಮ್ ಇರುವಂಥ ಫ್ಲೋರ್ ಇದಾಗಿತ್ತು. ಮತ್ತು ತರ್ಡ್ ಫ್ಲೋರ್ಗೆ ಹೋಗೋಣ. ತರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನಿಮಗೆ ಈ ರೀತಿ ಸೇಫ್ಟಿ ಪರ್ಪಸ್ ಆಗಿ ತಫ್ಲಾನ್ ಜೊತೆ ಟೀ ಕುಡ್ನ ಹ್ಯಾಂಡ್ ಹೋಲ್ಡರ್ ಆಗಿ ಕೊಟ್ಟಿರ್ತಾರೆ. ಈ ಸೈಡೂ ಅಷ್ಟೇ ಹ್ಯಾಂಡ್ ಹೋಲ್ಡರ್ ಆಗಿ ಟೀ ಕುಡ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಲುಕ್ಕೇ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಕೂಡ ಸೆನ್ಸರ್ ಲೈಟ್ ಆಗಿದ್ದು. ಓಪನ್ ಮಾಡಿ ಡೋರದು. ಇದು ಕೂಡ ಸ್ಟೇಕ್ ಆಪೋಸಿಟ್ ಇರುವಂಥ ಒಂದು ಬಾಲ್ಕನಿ ಆಗಿರುತ್ತೆ. ಸೇಮ್ ಹ್ಯಾಸ್ ಇಟ್ ಈಸ್ ಇದೆ. ಬಿಗ್ ವಿಂಡೋ ಇದೆ. ಲಿಫ್ಟು ಕೂಡ ವರ್ಕಿಂಗಲ್ಲಿದೆ, ನಾನು ಅದನ್ನು ತೋರಿಸ್ತೀನಿ. ನಾನು ಆವಾಗಲೇ ಲಿಫ್ಟ್ ವರ್ಕಿಂಗ್ ಕಂಡೀಷನ್ನ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಇವಾಗ ನಾವು ಟಾಪ್ ಫ್ಲೋರಲ್ಲಿದ್ದು, ಅಂದರೆ 3ನೇ ಫ್ಲೋರಲ್ಲಿದ್ದು ಪ್ರೆಸ್ ಮಾಡಿದ್ದೀವಿ, ಬರ್ತಾಯಿದೆ. 3ನೇ ಫ್ಲೋರ್ಗೆ ಲಿಫ್ಟ್ ಬಂದಿದೆ. ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ, ಯಾವ ರೀತಿ ಇದೆ ಅಂತ. ಇದು ಸೆಕೆಂಡ್ ಫ್ಲೋರ್ ಬಂತು. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು. ನಿಮಗೆ ಫಸ್ಟ್ ಸಿಗುವಂಥದ್ದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದ್ದು, ಎಂಟ್ರಿ ಆಗ್ತಿದ್ದಂಗೆ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಫಾಲ್ ಸೀಲಿಂಗ್ ಇದಿಷ್ಟಾಗಿರುತ್ತೆ. ಮತ್ತು ಮಾಸ್ಟರ್ ಬೆಡ್ರೂಮ್ ಅಂತ ಬಂದರೆ, ಮಾಸ್ಟರ್ ಬೆಡ್ರೂಮ್ಗೂ ಮೊದಲೇ ಇಲ್ಲಿ ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇದು ವೆಂಟಿಲೇಷನ್ ನೋಡಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ ವೆಂಟಿಲೇಷನ್ನು. ವೆಸ್ಟರ್ನ್ ಕಮೋಡು ಹಾಗೂ ಸಿಂಕು. ಇದು ಕಾಮನ್ ವಾಶ್ರೂಮ್ ಆಗಿದ್ದು. ಮತ್ತೊಂದು ಮಾಸ್ಟರ್ ಬೆಡ್ರೂಮು.
ಅಥವಾ ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಸೇಮ್ ಲುಕ್ ಬರುತ್ತೆ. ಸೊ ಕಾಟ್ ಬ್ಯಾಕ್ ಸೈಡ್ ಹೆಡ್ ಬೋರ್ಡು ಮತ್ತು POP ಫಾಲ್ ಸೀಲಿಂಗು ಮತ್ತು ಹಾಗೂ ವೆಂಟಿಲೇಷನ್ ಪರ್ಪಸ್ ವಿಂಡೋ, ಹಾಗೆ ಕಬೋರ್ಡ್ ಆ್ಯಂಡ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ TV ಯೂನಿಟ್ ಇದಾಗಿದ್ದು. ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ವಿತ್ ಎಕ್ಸಾಸ್ಟ್ ಫ್ಯಾನಿಂದನೂ ಕೂಡ ಹಾಕಿಸ್ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ನಿಮಗೆ ಗೀಝರ್ ಬೇಕು ಅಂದರೆ ಗೀಝರ್ ಹಾಕ್ಸ್ಕೋಬೋದು, ಆ ರೀತಿ ಇದೆ. ಇದು ಮಾಸ್ಟರ್ ಬೆಡ್ರೂಮ್ನ ಕಂಪ್ಲೀಟ್ ಮಾಹಿತಿಯಾಗಿದ್ದು. ಇವಾಗ ನಾವಿಲ್ಲಿಂದ ಮೇಲ್ಗಡೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಇದ್ದು, ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ನ ಮಾಡಿ ಕೊಟ್ಟಿರ್ತಾರೆ. ಇದು ಸ್ಟೋರೇಜ್ ಆಗಿದ್ದು. ಇವಾಗ ಮೇಲ್ಗಡೆ ಹೋಗಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಟಾಪ್ ಫ್ಲೋರಲ್ಲಿ ತುಂಬ ಚೆನ್ನಾಗಿದೆ ಮನೆ, ಒಂದು ಪ್ರೊಫೆಷ್ನಲ್ ಆಗಿ ಅಫಿಷಿಯಲ್ ಆಗಿದೆ. ಇಲ್ಲಿ ನಿಮಗೆ ಸ್ಕೈಲೈಟ್ನ ಬಿಟ್ಟಿರ್ತಾರೆ, ಹಾಗಾಗಿ ಗಾಳಿ ಬೆಳಕು ತುಂಬಾ ಜಾಸ್ತಿ ಬರ್ತಾಯಿದೆ. ಮತ್ತು ಟೆರೆಸ್ಗೆ ಓಪನ್ ಹೋಗೋಕ್ಕಿಂತ ಮುಂಚೆ ಕಂಪ್ಲೀಟಾಗಿ MS ಡೋರ್ ಕೊಟ್ಟಿದ್ದು ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ. ಸೊ ಡೋರ್ ಓಪನ್ ಮಾಡಿ ಮೇಲೆ ಟೆರೆಸ್ಗೆ ಬಂದ ತಕ್ಷಣ ನಿಮಗೆ ಟೆರೆಸ್ನ ನೋಟ ಈ ರೀತಿ ಇದ್ದು, ಇದು ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಆಗಿರುತ್ತೆ. ಹಾಗೂ ಮ್ಯಾನ್ಯುವಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ಆ ಕಾರ್ನರಲ್ಲಿ ಮಾಡಿಕೊಟ್ಟಿರ್ತಾರೆ, ಮತ್ತು ಬಟ್ಟೆನ ಒಣಗಾಕೋದಕ್ಕೂ ಕೂಡ ಈ ರೀತಿ ಮಾಡಿಕೊಟ್ಟಿದ್ದು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಔಟ್ಲೆಟು ಇನ್ಲೆಟ್ ಬಿಟ್ಟಿದ್ದು, ಎಲೆಕ್ಟ್ರಿಕಲ್ ಪಾಯಿಂಟ್ ಇದೆ. ಮತ್ತು ಮೇಲೆ ನಿಮಗೆ 1500 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕ್ನ ಕೊಟ್ಟಿದ್ದು. ಅಲ್ಲಿ ಹೋಗೋದಕ್ಕೆ ನಿಮಗೆ MS ಈ ರೀತಿ ಏಣಿ ಮಾಡಿ ಕೊಟ್ಟಿರ್ತಾರೆ. ಸೊ ನಾನು ನಿಮಗೆ ಅಲ್ಲಿ ಒಂದು ವಾಶ್ರೂಮಲ್ಲಿ ಇದೆ ಹೇಳಿದೆ, ವೆಂಟಿಲೇಷನ್ ಪರ್ಪಸ್ಸಾಗಿ ಡಿಸೈನಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ನೋಡಿ, ಇದು ವೆಂಟಿಲೇಷನ್ಗೆ ವಾಶ್ರೂಮಲ್ಲಿರುವಂಥ ವೆಂಟಿಲೇಷನ್ ಮಾಡಿ ಕೊಟ್ಟಿರುವಂಥದ್ದು. ಫ್ರೆಶ್ ಏರ್ ಹೋಗಿ ಬರುತ್ತೆ, ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಇದಿಷ್ಟು ಈ ಮನೆಯ ಇಂಚಿಂಚು ಮಾಹಿತಿಯಾಗಿದ್ದು. ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತಂದರೆ, ಔಟ್ಸೈಡು ಮತ್ತು ಇನ್ಸೈಡು 1 ಕೋಟು ಪೇಂಟಿಂಗ್ ಪೆಂಡಿಂಗ್ ಇದೆ. ಅದು ಬಿಟ್ಟರೆ ಬೇರೆ ರೀತಿ ಯಾವುದೇ ರೀತಿಯ ವರ್ಕ್ ಪೆಂಡಿಂಗು ನನಗೆ ಕಂಡು ಬಂದಿಲ್ಲ. ಸಣ್ಣ ಪುಟ್ಟ ಏನಾದರೂ ಇತ್ತು ಅಂತಂದರೆ ಅದನ್ನು ಮಾಡಿಸ್ಕೊಡ್ತಾರೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸ್ನೇಹಿತರೆ, ಇದು ಬಂದು BDA ಆಗಿದ್ದು 20/30 ನಾರ್ತ್ ಫೇಸಿಂಗ್ ಮೇನ್ ಗೇಟು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇರುವಂಥ ಲಿಫ್ಟ್ ಇರುವಂಥ ಮನೆ ಇದಾಗಿರುತ್ತೆ. ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2,10,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಯಾರೆಲ್ಲ KSIT ಕಾಲೇಜು ಹತ್ರದಲ್ಲೇ ಅಥವಾ ಬೇಸಿಕ್ ಕಮ್ಯುನಿಟೀಸು, ಹಾಸ್ಪಿಟಲ್ಲು, ಸ್ಕೂಲ್ಸು, ಮೆಟ್ರೋ ಇದೆಲ್ಲ ಪಕ್ಕದಲ್ಲೇ ಇರಬೇಕು ಅಂತ ನೋಡ್ತಾ ಇರ್ತೀರಾ, ಅದ್ರ ಪ್ರಕಾರನೇ ನಿಮಗೆ ಈ ಒಂದು ಮನೆ ಹೆಲ್ಪ್ಫುಲ್ ಆಗಿರುತ್ತೆ. ಯಾರೆಲ್ಲ ಮೆಟ್ರೋ ಪಕ್ಕದಲ್ಲಿ ಅಥವಾ ಹಾಸ್ಪಿಟಲ್ಸು, ಸ್ಕೂಲ್ಸು, ಮೇನ್ ರೋಡ್ ಪಕ್ಕದಲ್ಲೇ ಹುಡುಕ್ತಾ ಇರ್ತೀರಾ 20/30 ಮತ್ತು ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ ಮನೇನ ನೋಡ್ತಾ ಇರ್ತೀರಾ, ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ಈ ವಿಡಿಯೋನ ವೀಕ್ಷಣೆ ಮಾಡ್ತಾಯಿದ್ದೀರಾ, ದಯವಿಟ್ಟು ಈ ವಿಡಿಯೋನ ರಿಲೇಷನ್ ಮತ್ತು ಫ್ರೆಂಡ್ ಸರ್ಕಲ್ಲು, ಕೊಲೀಗ್ ಸರ್ಕಲ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.